ಮತ್ತೊಂದು ಅಗ್ನಿತೀರ್ಥ ಅಂತ ಹೇಳ್ತಾ ಇದ್ದಾರೆ. ಅಗ್ನಿದೇವರು ತಾವಲ್ಲಿ ಬಂದು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಿರುವಂತಹದ್ದು ನರ್ಮದಾ ನದಿಯಲ್ಲಿ. ಹಾಗಾಗಿ ಅಗ್ನಿತೀರ್ಥ ಅಂತ ಕರೀತಾ ಇದ್ದಾರೆ. ಇನ್ನು ಋಣತ್ರಯ ಮೋಚನ ತೀರ್ಥ, ಕಪಿಲೇಶ್ವರ ತೀರ್ಥ, ಹೀಗೆ ತುಂಬ ತೀರ್ಥಗಳನ್ನು ಹೇಳ್ತಾ ಜಲಶಾಯಿ ತೀರ್ಥ ಅಂತ ಮತ್ತೊಂದು ತೀರ್ಥವನ್ನು ಉಲ್ಲೇಖ ಮಾಡಿದ್ದಾರೆ. ಮಾರ್ಕಂಡೇಯರು ಧರ್ಮರಾಜರಿಗೆ ಈ ತೀರ್ಥದ ಬಗ್ಗೆ ತಿಳಿಸ್ತಾ, ಹಿಂದೆ ತಾಲಮೇಘ ಅಂತ ಒಬ್ಬ ಮಹಾದೈತ್ಯನಿದ್ದ. ಧನದಸ್ಯ ಹೃತಂ ವಿತ್ತಂ. ಅವ ದೈತ್ಯನ ಕೆಲಸ ಏನು ಅಂತಂದರೆ, ಯಾರೇ ಎಲ್ಲೇ ಯಜ್ಞವನ್ನು ಮಾಡಲಿ ಆ ಯಜ್ಞದ ಭಾಗವನ್ನೆಲ್ಲ ತಾನೇ ತೊಗೊಂಡು ಹೋಗ್ತಿದ್ನಂತೆ. ದೇವತೆಗಳಿಗೆ ಯಜ್ಞ ಭಾಗ ಸಿಗ್ತಾನೇ ಇರಲಿಲ್ಲ. ಯಾರಾದರೂ ಏನಾದರೂ ಕೇಳಿದರೆ ಅಹಂ ವಿಷ್ಣುರ್ನ ಸಂಶಯ ಅಂತ ಹೇಳ್ತಿದ್ದಾವ. ಅಂದರೆ ನಾನೇ ವಿಷ್ಣು, ಅಹಂ ಬ್ರಹ್ಮಾಸ್ಮಿ ಹೇಳಿದ ಹಾಗೆ, ನಾನೇ ವಿಷ್ಣು, ನೀವು ಎಲ್ಲ ಯಜ್ಞ ಭಾಗ ನನಗೆ ಕೊಡಬೇಕು ಅಂತ ಹೇಳ್ತಿದ್ದಂತೆ. ಹೀಗೆ ಹೇಳಿಕೊಂಡು ಹೋಗಿ ಇಂದ್ರದೇವರ ಸಭೆಗೆ ಹೋಗ್ತಾನೆ. ಅಲ್ಲಿರುವಂಥ ಸಂಪತ್ತನ್ನು ಎಲ್ಲ ದೋಚಿಕೊಂಡು ಬರ್ತಾನೆ. ಕುಬೇರನ ಬಳಿಯಲ್ಲಿ ಅಲ್ಲಿರುವಂಥ ಸಂಪತ್ತನ್ನೆಲ್ಲ ತೊಗೊಂಡು ಬಂದ. ಎಲ್ಲ ದೇವತೆಗಳಿಗೆ ಪೀಡೆಯನ್ನು ಕೊಡ್ತಾ ಇರ್ತಾನೆ ಈ ತಾಲಮೇಘ. ಆ ಸಮಯದಲ್ಲಿ ದೇವತೆಗಳೆಲ್ಲ ಬ್ರಹ್ಮದೇವರ ಲೋಕಕ್ಕೆ ಹೋಗಿ ಅವರು ಸ್ತೋತ್ರವನ್ನು ಮಾಡ್ತಾರೆ. ಬ್ರಹ್ಮದೇವರು ದೇವತೆಗಳಿಗೆಲ್ಲ ಅಭಯಪ್ರದಾನವನ್ನು ಮಾಡಿ ಪರಮಾತ್ಮನ ಬಳಿಯಲ್ಲಿ ಬಂದು ದೇವರನ್ನು ತಾವು ಸ್ತೋತ್ರ ಮಾಡಿದರು. ಹಾಗೆ ಭಗವಂತ ಸ್ಥಾನಂ ಭ್ರುವಂತು ಮೇ ದೇವಾಹ ವಸೇದ್ಯತ್ರ ಸದಾನವಃ. ತಾನೇ 24 ಸಹಸ್ರೈಹಿ ಆ ತಾಲಮೇಘನ ಸಂಹಾರಕ್ಕೆ ಅಂತ ಪರಮಾತ್ಮ ತಾನೇ ಬರ್ತಾ ಇದ್ದಾನಂತೆ. ಈ ತಾಲಮೇಘ ಏನಿದ್ದಾನೆ 24,000 ಜನ ಕನ್ಯೆಯರನ್ನು ತಂದು ಒಂದು ಗುಹೆಯಲ್ಲಿ ಬಂಧನ ಮಾಡಿಟ್ಟಿದ್ದ. ಯಾವ ರೀತಿ ನರಕಾಸುರ 16,000 ಜನರನ್ನು ಬಂಧನ ಮಾಡಿಟ್ಟಿದ್ದ ಅಂತ ನಾವು ಕಥೆ ಕೇಳ್ತೇವೆ. ಅವರನ್ನೆಲ್ಲ ನರಕಾಸುರನ ಸಂಹಾರ ಆದ ಮೇಲೆ ಶ್ರೀಕೃಷ್ಣ ಅವರನ್ನೆಲ್ಲ ಮದುವೆ ಆದ. ಹಾಗೆ ಇವ 24,000 ಜನರನ್ನು ಬಂಧನ ಮಾಡಿಟ್ಟಿದ್ದನಂತ. ಹಿಮಾಚಲದ ಒಂದು ಗುಹೆಯಲ್ಲಿ ಬಂಧನ ಮಾಡಿಟ್ಟಿದ್ದ ಪರಮಾತ್ಮ ತಾನಲ್ಲಿ ಹೋಗಿ ಆ ತಾಲಮೇಘನ ಜೊತೆಯಲ್ಲಿ ಬಹಳ ಘನಘೋರವಾಗಿರತಕ್ಕಂಥ ಯುದ್ಧವನ್ನು ಮಾಡ್ತಾನೆ. ಆ ಯುದ್ಧದ ಬಗ್ಗೆ ತುಂಬ ವರ್ಣನೆ ಮಾಡ್ತಾರೆ ಈ ಅಧ್ಯಾಯದಲ್ಲಿ. ಕೊನೆಯ ತನ್ನ ಸುದರ್ಶನ ಚಕ್ರದಿಂದ ತಾಲಮೇಘನ ಶಿರಸ್ಸನ್ನು ಛೇದನೆ ಮಾಡಿದಾಗ ಪರಮಾತ್ಮನ ಮೇಲೆ ಪುಷ್ಪವೃಷ್ಟಿ ಆಗ್ತಾ ಇದೆ. ಆ ಚಕ್ರ ತಾಲಮೇಘನ ಶಿರಸ್ಸನ್ನು ಕಡೆದು ಬಂದು ಈ ನರ್ಮದಾ ನದಿ ತೀರದಲ್ಲಿ ಬಂದು ನಿಲ್ತಾ ಇದೆ ಅಂತ. ಹಾಗಾಗಿ ಭಗವಂತ ತಾನು ಬಂದು ಆ ತೀರದಲ್ಲಿ ಜಲಶಾಯಿ ಎನ್ನುವಂತಹ ರೂಪದಿಂದ ತಾನು ಸನ್ನಿಹಿತನಾಗ್ತಾ ಇದ್ದಾನೆ. ಈ ಪ್ರಕಾರ ಆ ತೀರ್ಥ ಲೋಕದಲ್ಲಿ ಪ್ರಸಿದ್ಧಿಗೆ ಬರ್ತಾ ಇದೆ. ತಿಲಾಶ್ವೇತಾ ತಿಲಾಕೃಷ್ಣಾ ತಿಲಾ ಗೋಮೂತ್ರ ಸನ್ನಿಭಾಹ. ಆ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡಿ ತಿಲದಾನ, ತಿಲ ಅಂತಂದರೆ ಎಳ್ಳು, ತಿಲದಾನದಿಂದ ಬಹಳ ವಿಶೇಷವಾಗಿರತಕ್ಕಂಥ ಪುಣ್ಯ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ತುಂಬ ತೀರ್ಥಗಳನ್ನು ಹೇಳ್ತಾ ಯಮಹಾಸ್ಯ ತೀರ್ಥ ಅಂತ ಮತ್ತೊಂದು ಹೇಳ್ತಾರೆ. ಅಲ್ಲಿ ಸ್ನಾನ ಮಾಡಿದವರು ಯಮನ ಬಳಿಯಲ್ಲಿ ಹೋಗುವಂತಹ ಪ್ರಸಂಗನೇ ಬರುವುದಿಲ್ಲ. ಆದ್ದರಿಂದ ಯಮಹಾಸ್ಯ, ಯಮನನ್ನು ಅಪಹಾಸ್ಯ ಮಾಡುವಂತಹದ್ದು. ಅರ್ಥಾತ್ ಸ್ನಾನ ಮಾಡಿ ಯಮನ ಹತ್ರ ಹೋಗುವ ಪಾಪವನ್ನೇ ಅವರು ಕಳೆದುಕೊಂಡು ಬಿಡ್ತಾರಂತೆ. ಯಮನೇ ನಟ್ಟು ಬಿಡ್ತಾನಂತೆ, ಇವರು ನನ್ನ ಹತ್ರ ಬರುವ ಕೆಲಸನೇ ಇಲ್ಲ ಅಂತ ಹೇಳ್ತಾರಂತೆ. ಆ ರೀತಿಯಲ್ಲಿ ಆ ಒಂದು ಹೆಸರನ್ನು ಅದಕ್ಕೆ ಕೊಟ್ಟಿದ್ದಾರೆ. ಇನ್ನು ನೂರಾರು ತೀರ್ಥಗಳು ಬರ್ತವೆ, ನಮಗೆ ಸಮಯ ಇಲ್ಲ. ಮತ್ತು ಆ ತೀರ್ಥಗಳು ಏನು ಅಂತಂದರೆ ಯಾರ್ಯಾರು ಎಲ್ಲೆಲ್ಲಿ ತಪಸ್ಸು ಮಾಡಿರ್ತಾರೆ ಅವರ ಹೆಸರಿನಲ್ಲಿ ಒಂದು ತೀರ್ಥವನ್ನು ಹೇಳುತ್ತಾರೆ. ಅಲ್ಲಿ ಉದಾಹರಣೆಗೆ ಅಗ್ನಿದೇವರು ತಪಸ್ಸು ಮಾಡಿದರೆ ಅಗ್ನಿತೀರ್ಥ ಅಂತಾರೆ, ಚಂದ್ರ ತಪಸ್ಸು ಮಾಡಿದರೆ ಚಂದ್ರತೀರ್ಥ ಅಂತಾರೆ. ಒಟ್ಟು ಎಲ್ಲ ನರ್ಮದಾ ನದಿಯಲ್ಲಿ ನಡೆದಿರುವಂಥದ್ದು ಹೌದು. ಆ ನರ್ಮದೆಯಲ್ಲಿ ಯಾವ ಯಾವ ಜಾಗದಲ್ಲಿ ಯಾವ ಯಾವ ದೇವತೆಗಳು, ಋಷಿಗಳು ಅಥವಾ ಬೇರೆ ಬೇರೆ ಸಿದ್ಧರಿರಬಹುದು, ಸಾಧ್ಯರಿರಬಹುದು, ಯಾರ್ಯಾರು ಬಂದು ಅಲ್ಲಿ ತಪಸ್ಸನ್ನು ಮಾಡಿರ್ತಾರೆ ಆಯಾ ಪ್ರದೇಶಗಳು ಅವರವರ ಹೆಸರಿನಲ್ಲಿ ಅದು ಪ್ರಸಿದ್ಧವಾಗಿರತಕ್ಕಂಥದ್ದು. ಇವತ್ತು ಈ ಎಲ್ಲ ಪ್ರದೇಶಗಳು ನಮಗೆ ಸಿಗದೇ ಇರಬಹುದು, ಕೆಲವೊಂದು ಅಲ್ಲಿಯ ಸ್ಥಳ ಪುರಾಣದಿಂದ ನಮಗೆ ಗೊತ್ತಾಗತ್ತೆ. ನಾವು ಇಡೀ ನರ್ಮದೆಯ ಯಾತ್ರೆಯನ್ನು ಮಾಡಿದರೆ ಅವಾಗ ಗೊತ್ತಾಗತ್ತೆ. ಅದು ಸಾಧ್ಯವೂ ಆಗುವುದಿಲ್ಲ, ಕಷ್ಟ ಇದೆ ಅದು. ಅಂತೂ ಅನೇಕ ತೀರ್ಥಗಳನ್ನು, ನೂರಾರು ತೀರ್ಥಗಳ ವರ್ಣನೆ ಬರುತ್ತೆ. ನಾನು ಕೆಲವೊಂದು ಪ್ರಸಿದ್ಧವಾದದ್ದು, ಪ್ರಮುಖವಾದದ್ದನ್ನು ಮಾತ್ರ ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ.
ಇದೆಲ್ಲವನ್ನು ಹೇಳ್ತಾ ಮಧ್ಯದಲ್ಲಿ ರುಕ್ಮಿಣೀ ತೀರ್ಥ ಅಂತ ಒಂದು ತೀರ್ಥವನ್ನು ಉಲ್ಲೇಖ ಮಾಡುತ್ತಾರೆ. ರುಕ್ಮಿಣೀ ದೇವಿಯ ಹೆಸರಿನಲ್ಲಿ ಪ್ರಸಿದ್ಧವಾದದ್ದು. ಅದಕ್ಕೆ ಕಾರಣ ಏನು ಅಂತಂದರೆ, ರುಕ್ಮಿಣಿಯ ಕಥೆಯನ್ನು ಹೇಳಿದರು. ಹಿಂದೆ ವಿದರ್ಭ ದೇಶ ಕುಂಡಿನಪುರದ ಅಧಿಪತಿ ಭೀಷ್ಮಕ ಅನ್ನತಕ್ಕಂಥ ಮಹಾರಾಜ, ಆ ಭೀಷ್ಮಕನ ಮಗಳೇ ರುಕ್ಮಿಣೀ ದೇವಿ. ಕಥೆಯೆಲ್ಲ ಪ್ರಸಿದ್ಧವಾಗಿದೆ, ಗೊತ್ತಿರುವಂತಹದ್ದೇನೆ. ರುಕ್ಮಿಣಿ ಅವತಾರ ಮಾಡಿದ ತಕ್ಷಣದಲ್ಲಿಯೇ ಅಶರೀರವಾಣಿ ಆಯ್ತಂತೆ. ಚತುರ್ಭುಜಾಯ ದಾತವ್ಯ ಕನ್ಯೇಯಂ ಭುವಿ ಭೀಷ್ಮಕ. ಈ ವಿಚಾರ ಈ ಪುರಾಣದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಬರುವುದಿಲ್ಲ ಇದು. ಅಶರೀರವಾಣಿ ಆಗ್ತಾ ಇದೆ, ಹೇ ಭೀಷ್ಮಕ ರಾಜನೇ, ಮುಂದೆ ಈ ಹುಡುಗಿಯನ್ನು ನೀನು ಮದುವೆ ಮಾಡಿಕೊಡಬೇಕಾದರೆ ಚತುರ್ಭುಜನಾದ ಪುರುಷನಿಗೆ, ಅಂಥವನಿಗೆ ನೀನು ವಿವಾಹ ಮಾಡಿಕೊಡಬೇಕು, ಯಾರನ್ನು ಸಾಮಾನ್ಯರಿಗೆ ಕೊಡುವಂತೆ ಇಲ್ಲ. ಹೀಗೆ ಅಶರೀರವಾಣಿ ಆಗ್ತಾ ಇದೆ ಅಂತ. ಹಾಗೆ ಆಗಲಿ ಅಂತ ಆ ಕನ್ಯೆಯನ್ನು ಸ್ವೀಕಾರ ಮಾಡಿದ ಮಗುವಿಗೆ ನಾಮಕರಣ ಮಾಡುವಾಗ ರುಕ್ಮಿಣಿ ಅಂತ ಹೆಸರಿಟ್ಟ. ಯಾಕೆ ರುಕ್ಮಿಣಿ ಅಂತಲೇ ನಾಮಕರಣ ಮಾಡಿದ್ದು? ಅದಕ್ಕೂ ಒಂದು ಕಾರಣವನ್ನು ಕೊಡ್ತಾರೆ. ಯತಃ ಸುವರ್ಣ ತಿಲಕೋ ಜನ್ಮನಾ ಸಹ ಭಾರತ. ರುಕ್ಮಿಣಿ ಅವತಾರ ಮಾಡುವಾಗಲೇ ಭಂಜಾರಮಯವಾಗಿರತಕ್ಕಂಥ, ಅಂದರೆ ಆ ಬಣ್ಣದ ತಿಲಕವನ್ನು ಧರಿಸಿಯೇ ತಾನು ಹುಟ್ಟಿದ್ದಾಳಂತ. ರುಕ್ಮಿಣಿ ಸಾಕ್ಷಾತ್ ಮಹಾಲಕ್ಷ್ಮೀ ಸ್ವರೂಪಿಣಿ, ತನಗೆ ನಮ್ಮಂತೆ ಹುಟ್ಟೇ ಇಲ್ಲ ಅಂತಂದಾಗ ಇದು ಯಾವುದರ ಏನು ಗರ್ಭವಾಸಾದಿಗಳ ಪ್ರಸಂಗನೇ ಇಲ್ಲ. ಅಲ್ಲಿ ಅವತಾರ ಮಾಡುವಾಗಲೇ ಭಂಜಾರ ಬಣ್ಣದ ತಿಲಕವನ್ನು ತಾನು ಧಾರಣೆ ಮಾಡಿದ್ಲು ಅಂತ ನಮಗೆ ಸ್ಕಂದ ಪುರಾಣ ತಿಳಿಸಿಕೊಡುತ್ತೆ. ಆದ್ದರಿಂದ ರುಕ್ಮ ಅಂತಂದರೆ ಭಂಜಾರ, ಅದಕ್ಕೆ ರುಕ್ಮಿಣಿ ಅಂತಲೇ ನಾಮಕರಣವನ್ನು ಮಾಡಿದ್ನಂತೆ. ತಕ್ಕಂತೆ ತನ್ನ ಎಲ್ಲ ಮಕ್ಕಳಿಗೂ ರುಕ್ಮ ಅನ್ನೋ ಹೆಸರಿನಿಂದಲೇ, ಅಂದರೆ ಅದೇ ಒಂದು ಶಬ್ದ ಬರುವಂತೆ ಹೆಸರುಗಳನ್ನಿಟ್ಟ. ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ಹೀಗೆಲ್ಲ. ಭೀಷ್ಮಕ ರಾಜ ತನ್ನ ಎಲ್ಲ ಮಕ್ಕಳಿಗೂ ರುಕ್ಮ ಅನ್ನೋ ಹೆಸರು ಬರುವಂತೇನೆ ಎಲ್ಲರಿಗೂ ನಾಮಕರಣವನ್ನು ಮಾಡ್ತಾನೆ. ಇಷ್ಟು ಹೀಗಿರುವಾಗ ಮುಂದೆ ರುಕ್ಮಿಣಿ ತಾನು ಕ್ರಮೇಣ ದೊಡ್ಡವಳಾಗ್ತಾ ಇದ್ದಾಳೆ. ಈ ಭೀಷ್ಮಕ ರಾಜನಿಗೆ ಚಿಂತೆ ಶುರುವಾಯಿತಂತ. ಯಾಕೆಂದರೆ ಈ ವಿವಾಹದ ವಯಸ್ಸಿಗೆ ಬಂದಿದ್ದಾಳೆ, ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು? ಯಾಕೆ ಚತುರ್ಭುಜಯುಕ್ತನಾದ ಪುರುಷನಿಗೆ ಕೊಡಬೇಕು, ಯಾರಿಗೆ ಕೊಡೋದು ಅಂತ ವಿಚಾರ ಮಾಡ್ತಿರುವಾಗ ಒಂದು ದಿವಸ ದಮಘೋಷ ಮಹಾರಾಜ ತಾನಲ್ಲಿಗೆ ಬರ್ತಾ ಇದ್ದಾನೆ. ಬಂದಾಗ ಎಲ್ಲ ಮಾತುಕತೆ ಆಗತ್ತೆ. ಹೀಗೆ ಭೀಷ್ಮಕ ರಾಜ ತನ್ನ ಅಭಿಪ್ರಾಯವನ್ನು ತಿಳಿಸಿದಾಗ ದಮಘೋಷ ಹೇಳ್ತಾನೆ, ನನ್ನ ಮಗ ಏನು ಶಿಶುಪಾಲ ಇದ್ದಾನೆ, ಅವನಿಗೆ ಕೊಟ್ಟು ಮದುವೆಯನ್ನು ಮಾಡ್ರಿ. ಶಿಶುಪಾಲನು ಚತುರ್ಭುಜಯುಕ್ತನಾದವನೇ, ಅವನಿಗೂ 4 ತೋಳಿದೆ, ಅವನಿಗೆ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿದ್ದಂತ. ತಕ್ಕಂತೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ ಭೀಷ್ಮಕ ರಾಜ ಅಂತ ಹೇಳ್ತಾರೆ ಈ ಪುರಾಣದಲ್ಲಿ. ಅಂದರೆ ಸ್ವಲ್ಪ ಪುರಾಣಗಳಲ್ಲಿ ಸಣ್ಣ ಪುಟ್ಟ ಕಥಾ ವ್ಯತ್ಯಾಸಗಳು ಬರ್ತವೆ. ಅಂತಹ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಹೇಳುವ ಕಥೆ ಏನು ಅಂತಂದರೆ, ಸಾಮಾನ್ಯ ನಡೆದ ಘಟನೆ, ಈ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ರುಕ್ಮಿ ವಿಚಾರವನ್ನು ಮಾಡಿರುವಂಥದ್ದು, ಭೀಷ್ಮಕ ರಾಜ ಅಲ್ಲ. ಆ ವಿಚಾರ ಗೊತ್ತಾಗಿ ರುಕ್ಮಿಣಿ ತಾನು ಶ್ರೀಕೃಷ್ಣ ಪರಮಾತ್ಮನಿಗೆ ಪತ್ರವನ್ನು ಬರೆದು ಕಳಿಸ್ತಾಳೆ. ಆ ಪತ್ರವನ್ನು ನೋಡಿ ಕೃಷ್ಣ ತಾನಲ್ಲಿಗೆ ಬಂದು ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಹೊರಡ್ತಾನೆ. ಇಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿ ಕಥೆಯನ್ನು ತಿಳಿಸಿಕೊಡ್ತಾರೆ. ಭೀಷ್ಮಕ ರಾಜನೇ ವಿಚಾರ ಮಾಡಿದ್ದಂತು, ನೀವು ಶಿಶುಪಾಲನಿಗೆ ಕೊಡಬೇಕು. ಇಲ್ಲಿ ಪತ್ರದ ವಿಚಾರ ಏನು ಹೇಳುವುದಿಲ್ಲ. ಅಂತೂ ಆ ಸಮಯದಲ್ಲಿ ಶ್ರೀಕೃಷ್ಣ ಬಂದು ತಾನು ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಹೊರಟ. ಆ ಸಮಯದಲ್ಲಿ ಕೃಷ್ಣನಿಗೂ ಆ ರುಕ್ಮಿಗೂ ಯುದ್ಧ ನಡೀತಾ ಇದೆ. ಯುದ್ಧ ನಡೆದಿರೋದು ಬಹಳ ಪ್ರಸಿದ್ಧ, ಎಲ್ಲ ಪುರಾಣಗಳಲ್ಲಿ ಬಂದಿದೆ ಅದು. ಅನೇಕ ಜನ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾರೆ, ಯಾದವರು ಅವರನ್ನೆಲ್ಲ ಸಂಹಾರ ಮಾಡ್ತಾರೆ. ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ರಥದಲ್ಲಿ ಕೂಡಿಸಿಟ್ಕೊಂಡು ತಾನು ದ್ವಾರಕಾಪಟ್ಟಣಕ್ಕೆ ಹೊರಡುತ್ತಾನೆ. ಅವರುವಾಗ ಈ ರುಕ್ಮಿ ಮಾತ್ರ ಎಷ್ಟೊತ್ತಿಗೂ ಬಿಡಲಿಲ್ಲ, ಕೃಷ್ಣನನ್ನು ತುಂಬ ದೂರ ಹಿಂಬಾಲಿಸಿಕೊಂಡು ಹೊರಟ. ಆಗ ಆ ರುಕ್ಮಿಯನ್ನು ಕೃಷ್ಣ ತಾನು ಸಂಹಾರ ಮಾಡುತ್ತೇನೆ ಅಂತ ಹೇಳುವಾಗ ರುಕ್ಮಿಣಿ ಬಂದು ಕೈ ಅಡ್ಡ ಹಿಡಿದು ಬಿಟ್ಲು, ಬೇಡ, ರುಕ್ಮಿಣ್ಯಾತ್ರ ನಿವಾರಿತಃ, ನನ್ನ ಅಣ್ಣ, ಎಷ್ಟಾದರೂ ನನ್ನ ಅಣ್ಣ ಇವನನ್ನು ಈ ಸಂದರ್ಭದಲ್ಲಿ ನೀನು ಸಂಹಾರ ಮಾಡೋದು ಬೇಡ ಅಂತ ರುಕ್ಮಿಣಿ ತಡೀತಾ ಇದ್ದಾಳೆ. ಇಷ್ಟಾದ ಮೇಲೆ ಮುಂದೆ ಈ ಪುರಾಣದಲ್ಲಿ ಬರುವ ಒಂದು ವಿಶೇಷ ಏನು ಅಂತಂದರೆ, ನೋಡಿ, ಕೃಷ್ಣ ರುಕ್ಮಿಯನ್ನು ತಾನು
ಅರ್ಧ ತಲೆ ಬೋಳಿಸಿ ವಿರೂಪಗೊಳಿಸಿ ಕಳಿಸಿಬಿಟ್ಟ ಅಂತ ನಾವು ಕಥೆಯನ್ನು ಕೇಳ್ತೇವೆ. ಮುಂಡಯಿತ್ವ ಶಿರಸ್ತಥ, ರುಕ್ಮಿಣಿಯನ್ನು ಕರ್ಕೊಂಡು ಹೊರಟು ಬಿಡ್ತಾನೆ. ಆ ರುಕ್ಮಿಣಿಯ ಅಣ್ಣ ರುಕ್ಮಿ ಏನಿದ್ದಾನೆ ಅವನಿಗೆ ತಲೆ ಬೋಳಿಸಿ ಅವನನ್ನು ವಿರೂಪಗೊಳಿಸಿ ಅವಮಾನ ಮಾಡಿ ಕೊಟ್ಟು ಕಳಿಸಿದ ಅಂತ. ಆ ಸಂದರ್ಭದಲ್ಲಿ ರುಕ್ಮಿಗೆ ಒಂದಷ್ಟು ಪಶ್ಚಾತ್ತಾಪ ಆಯಿತಂತೆ. ಆದರೆ ತಾನು ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡಿದ ಅಂತ, ಕೃಷ್ಣನ ಹತ್ರ ಕ್ಷಮಾಯಾಚನೆ ಮಾಡಿದ ಅಂತ ಈ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ಕೃಷ್ಣನ ಹೇಳ್ತಾನೆ, ಪೂರ್ವಂ ದತ್ತ ಸ್ವಯಂ ದೇವ ಜಾನಕಿ ಜನಕೇನ ಚ. ಹೇ ಕೃಷ್ಣ, ನಾನು ತುಂಬ ತಪ್ಪು ಮಾಡಿದ್ದೇನೆ, ನನ್ನ ಬಾಣಗಳಿಂದ ನಿನ್ನ ವಕ್ಷಸ್ಥಳಕ್ಕೆ ಪ್ರಹಾರ ಮಾಡಿದ್ದೇನೆ, ನಾನು ಆ ಅಪರಾಧವನ್ನು ಕ್ಷಮಾ ಮಾಡು. ಈಗ ನನ್ನ ತಂಗಿಯನ್ನು ನಿನಗೆ ನಾನು ಕೊಡ್ತಾ ಇದ್ದೇನೆ, ನೀನು ವಿವಾಹವನ್ನು ಮಾಡಿಕೋ ರುಕ್ಮಿಣಿಯನ್ನು. ಹಿಂದೆ ಯಾವ ರೀತಿ ಜನಕರಾಜ ಜಾನಕಿಯನ್ನು ರಾಮದೇವರಿಗೆ, ನಿನ್ನ ಹಿಂದಿನ ಅವತಾರ ರಾಮದೇವರಿಗೆ ಕೊಟ್ಟಿದ್ದಾನೋ ಅದರಂತೆ ನಾನು ನಿನಗೆ ರುಕ್ಮಿಣಿಯನ್ನು ಕೊಡ್ತಾ ಇದ್ದೇನೆ. ಈ ರುಕ್ಮಿಣಿಯನ್ನು ವಿದ್ಯುಕ್ತವಾಗಿ ನೀನು ಮದುವೆಯಾಗುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನಂತೆ ರುಕ್ಮಿ. ಸರಿ, ಕಥೆ ಏನೋ ಬಂದಿದೆ, ಇದನ್ನು ನಾವು ಒಪ್ಪಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ ಸಾಮಾನ್ಯ ಬರುತ್ತೆ. ಯಾಕಂದರೆ ರುಕ್ಮಿ ತುಂಬ ದ್ವೇಷ ಮಾಡಿರತಕ್ಕಂಥವನು, ಕೃಷ್ಣನ ಮೇಲೆ ಅಷ್ಟೆಲ್ಲ ಯುದ್ಧ ಮಾಡಿ ಕೊನೆಗೆ ಅವನು ಕೃಷ್ಣನನ್ನೇ ಸ್ತೋತ್ರ ಮಾಡಿ ಹೇಗೆ ಕೊಟ್ಟು ಕಳಿಸಿದ? ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ನಮಗೆ.